ನಮಸ್ಕಾರ ಎಲ್ಲರಿಗೂ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿದ್ದೀವಿ. ವಿನಯಣ್ಣವ್ರು ಇಲ್ಲೇ ಇದ್ದಾರೆ ನೋಡಿ. ನಮಸ್ತೆ. ಮೈಸೂರಿಗೆ ಬಂದರೆ ಬಿರಿಯಾನಿ ಯಾವಾಗಲೂ ನೆನಪಾಗ್ತಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಯಾವ ಬಿರಿಯಾನಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಫಾರ್ ಅ ಚೇಂಜ್ ನಾನಿವತ್ತು ಆ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇಲ್ಲ. ಫ್ರೆಂಡ್ ಒಬ್ಬರು ಇನ್ನೊಂದು ಸಖತ್ತಾಗಿರೋದು ಬಿರಿಯಾನಿ ಸಜೆಸ್ಟ್ ಮಾಡಿದ್ರು ಹೋಟೆಲ್ಲು, ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮುಂದೆನೇ ಇದೆ. ಹೋಟೆಲ್ ಹೆಸರು ಬಂದು ಹೋಟೆಲ್ ವೈಭವ್ ಅಂತ. ಭರ್ಜರಿ ಬಿರಿಯಾನಿ ಸಿಗುತ್ತಂತೆ. ಬನ್ನಿ, ಏನೇನು ವೆರೈಟೀಸ್ ಇದೆ ನೋಡೋಣಂತೆ. ಒಳಗಡೆ ಫಾಲೋ ಮಾಡಿ. ತುಂಬ ಸಕ್ಕದಾಗ ಮಾಡ್ತೀರಾ ಹೋಟೆಲ್, ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಎಲ್ಲೆಲ್ಲ ಹೋಗಿ ಎಲ್ಲ ಮಾಡಿ ಸಕ್ಕದಾಗ ಮಾಡ್ತಿರಲ್ಲ, ಆದ್ರೂ ಸೂಪರ್. ಸರ್ ನಮಸ್ತೆ. ಸರಿ, ಎಷ್ಟು ವರ್ಷದ ಸರ್ ಹೋಟೆಲ್ ಇದು? 1986 ಓಪನ್ ಮಾಡಿರೋದು. ಇದು 36 ವರ್ಷ ಮುಗಿಯಿತು. 37 ಇಯರ್ಸ್ ರನ್ನಿಂಗ್. ಓಕೆ, 36 ವರ್ಷ ಇದೆ. ಓಕೆ. ಸೊ ಇವಾಗ ಏನು ಸರ್ ಫೇಮಸ್ ಇಲ್ಲಿ, ಅಂದರೆ ಅವಾಗಿಂದ ಇಲ್ಲಿ ಇವತ್ತಿನವರೆಗೂ ತೊಗೊಂಬಂದಿರೋ ಅಂಥದ್ದು ಫೇಮಸ್ ಡಿಶ್ ಯಾವುದಿದೆ ಸರ್? ನಮ್ಮ ಹತ್ರ ಕಂಟಿನ್ಯೂ ಆಗಿ ಹೋಗ್ತಾ ಇರೋದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಓಕೆ. ಫೇಮಸ್ ಚಿಕನ್ ಫ್ರೈ, ಕಬಾಬು, ಲಾಲಿಪಾಪ್, ಈ ಥರ ಎಲ್ಲ ಐಟಮ್ಗಳೆಲ್ಲ ಇದೆ. ಅಂದರೆ ಆ ಟೈಮ್ಗೆ ಯಾವ್ಯಾವ ಕಸ್ಟಮರ್ಗೆ ಏನು ಬೇಕು ಅದರ ಚೇಂಜಸ್ ಮಾಡಿ ಅದಕ್ಕೆ ಸಕ್ಕವಾಗಿ ಮಸಾಲೆ ಚೇಂಜ್ ಮಾಡಿ ಈಗಿನ ಜನ್ರೇಷನ್ಗೆ ಇರ್ಬೇಕು ಆ ಥರ ಅದನ್ನು ತೊಗೊಂಬಂದಿದ್ದೀರಾ? ತೊಗೊಂಬಂದಿದ್ದೀವಿ. ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಮಸಾಲೆ. ಆದ್ರೂ ಈಗ ಹೊಸದಾಗಿ ನನ್ನ ಬಿಸ್ನೆಸ್ ಎಲ್ಲ ಚೇಂಜ್ ಮಾಡಿ ಹೊಸದಾಗಿ ಮಸಾಲೆಗಳು ಹಾಕಿ ಬಿಸ್ನೆಸ್ ಚೆನ್ನಾಗಿರ್ತದೆ. ಅಂದರೆ ನಿಮ್ಮ ಮನೆಯವರಿಂದನೇ ಮಸಾಲೆ ಈಗ ಕಂಟಿನ್ಯೂ ಆಗಿ ಅವರೇ ಮಾಡ್ತಾಯಿದ್ದಾರೆ. ಇವತ್ತಿಗೂ ಅವರೇ ಮಾಡ್ತಿದ್ದಾರೆ ಮಸಾಲೆ ಐಟಮ್ದೆಲ್ಲ. ಓ ಸೂಪರ್ ಸರ್. ಸೊ ಫೇಮಸ್ ಜಾಸ್ತಿ ಈ ಐಟಮ್ಗೆ ಅಂತಲೇ ಹುಡ್ಕೊಂಬರೋದಾದರೆ ಯಾವ ಐಟಮ್ಗೆ ಬರ್ತಾರೆ ಸರ್ ಇಲ್ಲಿ? ನಮ್ಮ ಚಿಕನ್ ಬಿರಿಯಾನಿ, ಮಟನ್ ವೈಟ್ ಬಿರಿಯಾನಿ ಅಂತ ಮಾಡ್ತೀವಿ. ಮಟನ್ ವೈಟ್ ಬಿರಿಯಾನಿ. ಓಕೆ, ಮಾತ್ರ ಫೇಮಸ್ಸು. ಸೂಪರ್ ಸರ್. ಆ ವೈಟ್ ಬಿರಿಯಾನಿಗೋಸ್ಕರ ಬರ್ತಾರೆ. ಅದು ಲಿಮಿಟೆಡ್ ಇರ್ತದೆ. ಓಕೆ. ಈ ಚಿಕನ್ ಬಿರಿಯಾನಿ ಕಂಟಿನ್ಯೂ ಆಗಿ ನಾವು ಬೆಳಗ್ಗೆ 7 ಸ್ಟಾರ್ಟ್ ಮಾಡಿದ್ರೆ ನೈಟ್ 11 o'clock ಅಂತ ಕೊಡ್ತೀವಿ. ಅದಕ್ಕೆ ನಾನ್ ಸ್ಟಾಪ್ ಚಿಕನ್ ಬಿರಿಯಾನಿ ಅಂತ ಒಂದು ಮಡಗಿದ್ದೀವಿ. ನಾನ್ ಸ್ಟಾಪ್ ಚಿಕನ್ ಬಿರಿಯಾನಿ. ವಾವ್, ಸೂಪರ್. ಇದು ಕಿಚನ್ ನೋಡ್ಬೋದಾ ಸರ್? ಫುಡ್ ಏನೇನಿದೆ, ನಿಮ್ಮ ಸ್ಪೆಷಲ್ ಯಾವುದಿದೆ ಅಂತ? ನಾನ್ ಸ್ಟಾಪ್ ಚಿಕನ್ ಬಿರಿಯಾನಿ ಅಂತ ಇದೆ. ನಾನ್ ಸ್ಟಾಪ್ ಚಿಕನ್ ಬಿರಿಯಾನಿ ನೋಡ್ಬೋದು ನಾವಿದೆ. ವಾವ್, ಇದೆ. ಇದು ಮಟನ್ ಸ್ಪೆಷಲ್ ಬಿರಿಯಾನಿ ಖಾಲಿ ಆಗ್ಬಿಟ್ಟಿದೆ. ಓಕೆ. ಅದು ವೈಟ್ ಬಿರಿಯಾನಿ ಅದು 6 o'clock ಸ್ಟಾರ್ಟ್ ಆಗುತ್ತೆ. ಈಗ 3:30ಗೆಲ್ಲ ಖಾಲಿ ಆಗುತ್ತೆ. ಇದು ಬಿರಿಯಾನಿ ಗ್ರೇವಿ ಕೊಡ್ತೀವಲ್ಲ, ಅದೇ ಗ್ರೇವಿ. ಓಕೆ. ಚಿಕನ್ ಫ್ರೈ ಸ್ಪೆಷಲ್ ಚಿಕನ್ ಫ್ರೈ ಇದು. ಕರಿ ಮಾಡಿ ಮಾಡೋದು. ಓಕೆ. ಸ್ವಲ್ಪ ಗ್ರೀನ್ ಕಲರ್ ಚಿಲ್ಲಿ ಹಾಕಿ ಮೋಸ್ಟ್ಲಿ ಮಾಡಿರ್ತಾರೆ ಅನ್ಸುತ್ತೆ. ವಾವ್, ಇದು ಫೇಮಸ್ ನಮ್ಮ ಹತ್ರ. ಓಕೆ. ಇದೆ ಸರ್. ಇದು ಮಟನ್ ಫ್ರೈ ಕೊಡ್ತೀವಿ. ಮಟನ್ ಫ್ರೈ ಅದಕ್ಕಿದೆ. ಇದು ಹೆಡ್ ಮಟನ್. ಹೆಡ್ ಮಟನ್ ಬೋನ್ಲೆಸ್ ಮಾಡೋದು. ಎಲ್ಲ ಹೋಟ್ಲಲ್ಲೂ ವಿತ್ ಬೋನ್ ಕೊಡ್ತಾರೆ. ಹೌದು. ನಾವಿದು ಬೋನ್ಲೆಸ್ ತಲೆ ಮಾಂಸ ಮೂಳೆ. ಹೌದು. ಅದನ್ನ ನಾವು ತೆಗೆದು ಬೋನ್ಲೆಸ್ ಕೊಡ್ತೀವಿ. ಸೂಪರ್ ಸರ್. ಆ ಕಡೆ ಇದು ಚಿಕನ್ ಮಸಾಲ. ಇದು ಚಿಕನ್ ಮಸಾಲ. ಓಕೆ. ಇದು ಬೋಟಿ. ಬೋಟಿ. ಕೈಮಾ ಉಂಡೆ ನೋಡ್ಬೋದು ಇಲ್ಲಿ. ಸೈಜು ಸಿಕ್ಕಾಪಟ್ಟೆ ದೊಡ್ಡದಿದೆ ಸರ್. ಇಲ್ಲಿ ಬೇರೆ ಹೋಟ್ಲಿಗೆ ನಾನು ನೋಡಿದ್ರೆ ಕೈಮಾ ಉಂಡೆ ಅದು ನಾವು ಎರಡೇ ಕೊಡೋದು. ಓಕೆ. ಆಮೇಲೆ ಜಾಸ್ತಿ ನಾವು ಅದೆಲ್ಲ ಕಟ್ಲೆಟ್ ಇದೆಲ್ಲ ಹಾಕಲ್ಲ. ಕೈಮೆಲ್ಲ ಜಾಸ್ತಿ ನೈಸ್. ಅದರಿಂದ ನಮ್ಮ ಹೈಯೆಸ್ಟ್ ಸೇಲ್ಸ್ ಆಗುತ್ತೆ. ಸೂಪರ್. ಇದು ಮಟನ್ ಚಾಪ್ಸ್. ಇದು ಸರ್ ಮಟನ್ ಚಾಪ್ಸ್. ಓಕೆ. ಮಟನ್ ಚಾಪ್ಸು, ಮಟನ್ ಕುರ್ಮಾ. ಸರ್ ಹೇಳಿ. ಕಾಲ್ ಸೂಪು. ಕಾಲ್ ಸೂಪ್ ಇದು. ಓಕೆ. ಇದು ಆಡೋದು 2 ಕಾಲ್ ಸೂಪ್ ಮಿಕ್ಸ್ ಇರುತ್ತೆ. ವಾವ್. ಇದು ಮಾರ್ನಿಂಗ್ ನಮ್ಮ ಹೈಯೆಸ್ಟ್ ಸೇಲ್ಸ್. ನಿಮಗೆ ಮಾರ್ನಿಂಗ್ ಇಡ್ಲಿಗೆ ಇದನ್ನ ಜಾಸ್ತಿ. ಇದು ಇಡ್ಲಿನೂ ಮಾಡ್ತೀರಾ? ಸೂಪ್ ರೆಡಿ ಮಾಡಿ ಇಟ್ಟಿರ್ತೀವಿ ಮೊದಲೇ. ಓಕೆ. ಆಮೇಲೆ ರೈಸ್ ಹಾಕ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಬಿರಿಯಾನಿ ರೆಡಿ ಮಾಡಿ ಇದು ಎಮರ್ಜಿ ಫಸ್ಟ್ ರೆಡಿ ಮಾಡ್ಕೊಡ್ತೀವಿ. ಹಾಗಾಗಿ ಆ ಚಿಕನ್ ಸ್ಮೂತಾಗಿ ಒಂಥರ ಬಿರಿಯಾನಿ ರೆಡಿ. ಇದು ರೆಡಿ ಮಾಡಿ ಇಟ್ಟಿರೋದು ಏನಿದೆ. ಸರಿ. ಆ್ಯಕ್ಚುಲಿ ನಾವು ಮೈಸೂರಲ್ಲ, ಬೆಂಗಳೂರವರು. ಓಕೆ. ಫುಡ್ ಚೆನ್ನಾಗಿದೆ. ಹೌದಾ? ಏನು ನಿಮ್ಮ ಫೇವ್ರೆಟ್ ಡಿಶ್ ಯಾವುದು ಆ್ಯಡ್ ಮಾಡ್ಕೊಂಡ್ರಿ ಇಲ್ಲಿ? ಪ್ಲೈನ್ ಪೆಪ್ಪರ್ ಡ್ರೈ. ಓಕೆ. ಕುಷ್ಕಾ ತೊಗೊಂಡು ನಮ್ಮ ಫ್ರೆಂಡ್ ಅವರು ಬಿರಿಯಾನಿ ತೊಗೊಂಡು ಚೆನ್ನಾಗಿದೆ. ಸೊ ಈ ಥರ ಮೇನ್ ರೋಡಲ್ಲೇ ನೀವು ನೋಡ್ಬೋದು. ಈ ಥರ ಹೋಟೆಲ್ ವೈಭವ್ ಬಂದು ಅದು ಹಳೆ ಹೋಟೆಲ್. ಅದು ಅವ್ರದ್ದೇ ಈಗ ಒಂದು ಫ್ಯಾಮಿಲಿಗೆ ಅಂತ ಹೇಳಿ ರೆಸ್ಟೋರೆಂಟ್ ಥರ ಮಾಡಿದ್ದಾರೆ. ವಿತ್ AC ಮಾಡಿದ್ದಾರೆ ಅಂತ ಅನಿಸುತ್ತೆ ಇದು. ಹೌದು, ಇದು ಕಂಪ್ಲೀಟ್ಲಿ AC ರೂಮ್ ಆಗಿ ಮಾಡಿದ್ದಾರೆ. ಸರ್ ನಮಸ್ತೆ. ನೀವು ಯಾವಾಗಿಂದ ಬರ್ತಿದ್ದೀರಾ ಸರ್ ಇಲ್ಲಿ?
ಆ ಸರಿ ಸುಮಾರು 15-20 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ವಾವ್. ಅಂದರೆ ಅಲ್ಲಿ ಆ ಬ್ರಾಂಚಲ್ಲಿದ್ದು, ಓಕೆ ಓಕೆ, ಇದು ನ್ಯೂ ಬ್ರಾಂಚ್ ಆಗಿದೆ. ಕರೆಕ್ಟ್. ಸ್ಪೆಸಿಫಿಕ್ ಆಗಿ ನೀವು ನೀಟಾಗಿ ತಿನ್ಬೋದು ಇಲ್ಲಿ. ಓಕೆ. ನಾವು ಆ್ಯಕ್ಚುಲಿ ಇಲ್ಲಿ ಬಂದರೆ ಮಟನ್ ಬಿರಿಯಾನಿ ಲೈಕ್ ಮಾಡೋದು. ಓಕೆ. ಬಟ್ ಇವತ್ತು ಟೈಮ್ ಆಗಿದೆಯಲ್ಲ, ಮಟನ್ ಬಿರಿಯಾನಿ ಸಿಕ್ಕಿಲ್ಲ. ಓಕೆ, ಹಾಗಾಗಿ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀರಾ? ಬೇರೆ ಥರ ತಗೊಳ್ತೀವಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸರ್. ಓಕೆ. ತಿಂಡಿ ಪದ ರಂಗನಾಥ್ ಎಲ್ಲಿ ಅಂತ ಯಾರೋ ಕಮೆಂಟ್ ಹಾಕಿದ್ರು ನೋಡಿ. ತಿಂಡಿ ತಿನ್ನೋದಕ್ಕೆ ಮೈಸೂರಲ್ಲಿ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ. ವೈಭವ್ ಹೋಟೆಲ್ನಲ್ಲಿ ನಾನು ಬೇರೆ ಕಡೆ ನೋಡದೆ ಇರೋಂತಹ ಕೆಲವೊಂದು ಡಿಶಸ್ ಇದೆ. ಎಸ್ಪೆಷಲಿ ನೀವಲ್ಲಿ ನೋಡಿದ್ರೆ ಇಲ್ಲಿ ಮಟನ್ ಕೈಮಾ ಫ್ರೈ ಅಂತ. ಸೊ ಇದರಿಂದನೇ ಶುರು ಮಾಡೋಣ. ಯಾಕಂದರೆ ನಾನು ಸ್ವಲ್ಪ ಮಟನ್ ಅಭಿಮಾನಿ ನಾನು. ಹೇಗಿದೆ ನೋಡೋಣ. ಸೂಪರ್ ಆಗಿದೆ. ಪರ್ಫೆಕ್ಟ್ ಮಸಾಲಗಳೆಲ್ಲ ಸಖತ್ತಾಗಿ ಬ್ಲೆಂಡ್ ಆಗಿ ಬ್ರೇನ್ ಡ್ರೈ ಅಂತ ಇದೆ. ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಇದೂ ಸಖತ್ತಾಗಿದೆ. ಮತ್ತಿನ್ನು ಸ್ಟಾರ್ಟರ್ಸಲ್ಲಿ ವೆರೈಟಿ ನೋಡಿ, ಹಂಗೆ ಒಂದ್ಸಲ ಜಸ್ಟ್ ಈ ಕಡೆ ಪಾಸ್ ಆದರೆ ಏನೆಲ್ಲ ವೆರೈಟೀಸ್ ಇದೆ. ಸೊ ಇವಾಗ ಲೆಮನ್ ಚಿಕನ್ ಹೇಗಿದೆ ನೋಡೋಣ. ಕೈಯಲ್ಲಿ ನೋಡಿ ಈ ಥರ ತೆಗಿತಾ ಇದ್ರಂಗೆ ಸಖತ್ತು ಸಾಫ್ಟಿ ಇದೆ ಚಿಕನ್ನು. ತುಂಬ ಟೆಂಡರ್ ಇದೆ ಚಿಕನ್ನು. ಟೇಸ್ಟು ಅಮೇಝಿಂಗ್. ಮತ್ತು ಇವತ್ತು ನನಗೆ ಮಿಸ್ ಆಗಿದ್ದು ಇಲ್ಲಿದು ಏನೋ ಫೇವ್ರೇಟ್ ಒಂದು ಮಟನ್ ಬಿರಿಯಾನಿ, ವೈಟ್ ಮಟನ್ ಬಿರಿಯಾನಿ ಅಂತ ಇತ್ತು. ಅದು ನಾವು ಬಂದಿರೋ ಟೈಮ್ ಸ್ವಲ್ಪ ಆಲ್ ಟೈಮ್ ಆಗಿರೋದ್ರಿಂದ ಇದು ಆಲ್ರೆಡಿ ಸ್ಟಾಕ್ ಕ್ಲಿಯರೆನ್ಸ್ ಆಗಿಬಿಟ್ಟಿದೆ. ಮತ್ತು ಅಲ್ಲಿ ಮೇಕಿಂಗ್ ಟೈಮಲ್ಲಿ ನನಗೆ ಕಣ್ಣು ಕುಕ್ಕಿದ್ದ ಐಟಮ್ ಅಂದರೆ ಚಿಕನ್ ಫ್ರೈ. ಪೆಪ್ಪರ್ ಚಿಕನ್ ಎಲ್ಲ ಹಾಕಿ ತೋರಿಸ್ತಾಯಿದ್ರು. ನನಗೆ ಅಲ್ಲಿ ನೋಡುವಾಗೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಇವಾಗ ಅದು ಇದೆ, ಅದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ಚಿಕನ್ ಲವರ್ಸ್ಗೆ ಫೇವ್ರೆಟ್, ನಾರ್ಮಲಾಗಿ ಫೇವ್ರೆಟ್ ಯಾವಾಗಲೂ ಈ ಪೆಪ್ಪರ್ ಚಿಕನ್ ಫ್ರೈ ಏನಿರುತ್ತೆ ಅದು ತುಂಬಾ ಫೇವ್ರೆಟು. ಇಲ್ಲೂ ಕೂಡ ಪೆಪ್ಪರ್ ಚಿಕನ್ ನನ್ನ ಕೇಳಿದ್ರೆ ಆರ್ಡರ್ ಲಿಸ್ಟಲ್ಲಿ ಫಸ್ಟ್ ಇರಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ತಿಂದಿರೋ ಲೆಮನ್ ಚಿಕನ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಲೆಮನ್ ಚಿಕನ್ ಚೆನ್ನಾಗಿದೆ. ಇಲ್ಲಿ ಮನೆಯವರೇ ಮಸಾಲ ಹಾಕೋದು ಅಂತ ಹೇಳಿದ್ರಲ್ವ, ಸೊ ಇದೇ ಫ್ಯಾಮಿಲಿಯವರೇ ಮಸಾಲ ಹಾಕೋದ್ರಿಂದ ಅವ್ರಿಗೆ ಯಾವ್ಯಾವ ಡಿಶ್ಗೆ ಎಷ್ಟೆಷ್ಟು ಮಸಾಲ ಹಾಕಬೇಕು, ಯಾವ ಕ್ವಾಂಟಿಟಿನಲ್ಲಿ ಹಾಕಬೇಕು ಅದರಲ್ಲಿ ಮೋಸ್ಟ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ನೀವು ಯಾವುದೇ ಡಿಶ್ನ ಟೇಸ್ಟ್ ಮಾಡಿದ್ರೂ ಎಲ್ಲ ಪರ್ಫೆಕ್ಟ್ ಅನಿಸ್ತಿದೆ ಟೇಸ್ಟ್ನಲ್ಲಿ. ಚಿಕನ್ ಲಾಲಿಪಾಪ್ ನಾನ್ ವೆಜ್ ಫುಡ್ಡಲ್ಲಿ 10/10 ಕೊಡ್ಬೋದು ಗುರು. ಇದು ಸ್ಟಾರ್ಟರ್ಸಲ್ಲೇ ಫುಲ್ಲು ಲೋಡ್ ಆಗೋಯ್ತು ಹೊಟ್ಟೆ. ಮೇನ್ ಕೋರ್ಸು ಬಂದುಬಿಡ್ತೀನಿ. ಬಿರಿಯಾನಿ ಯಾವಾಗಲಿಂದ ಬಿರಿಯಾನಿ ಟೇಸ್ಟ್ ಇರುತ್ತೆ, ಹೇಗಿರುತ್ತೆ ಅನ್ನೋದೇ ಒಂದು ಕುತೂಹಲ. ನೋಡೋದಕ್ಕೆ ಮಾತ್ರ ತುಂಬಾ ಯಮ್ಮಿಯಾಗಿದೆ. ಈಗ ಮಟನ್ ಹೇಗಿದೆ ಅದೊಂದು ನೋಡ್ಬಿಡೋಣ. ಮಟನ್ನು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ. ಸುಮಾರು ಕಡೆ ಹೋಟೆಲ್ಗಳಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಮಟನ್ನ ಸರಿಯಾಗಿ ಕುಕ್ ಮಾಡಿರಲ್ಲ, ಅದು ಸ್ವಲ್ಪ ರಬ್ಬರ್ ಥರ ಆಗಿಬಿಟ್ಟಿರುತ್ತೆ. ಬಟ್ ಇಲ್ಲಿ ಪರ್ಫೆಕ್ಟಾಗಿ ಬೆಂದಿದೆ. ಮಸಾಲ ಕೂಡ ಮಟನ್ಗೂ ಏನೋ ನಾನಾಗಲೇ ಹೇಳಿದಂಗೆ ಎಲ್ಲ ಐಟಮ್ಸ್ಗೂ ಮಸಾಲಾಸು ಪರ್ಫೆಕ್ಟ್ಲಿ ಕಾಂಬಿನೇಷನ್. ಮಟನ್ ಚಾಪ್ಸ್ ಈಗ ನಾನ್ ಸ್ಟಾಪ್ ಬಿರಿಯಾನಿಗೆ ಲಗ್ಗೆ ಇಡೋಣ ಬನ್ನಿ. ರೈಸ್ ಎಲ್ಲ ಒಂಥರ ಗೋಲ್ಡನ್ ಬ್ರೌನ್ ಚೆನ್ನಾಗಿದೆ, ಸೂಪರಾಗಿದೆ ಗುರು. ಇದು ಬಿರಿಯಾನಿ ಅಲ್ಟಿಮೇಟ್ ಆಗಿದೆ ಟೇಸ್ಟು. ತುಂಬ ಸ್ಪೈಸಿನೂ ಅನಿಸ್ತಿಲ್ಲ, ತುಂಬ ಮೈಲ್ಡು ಅನಿಸ್ತಿಲ್ಲ. ಫಸ್ಟು ಬಿರಿಯಾನಿ ನೋಡಿದ ತಕ್ಷಣ ಅದ್ರ ಮೇಲೆ ಲವ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಯಾವಾಗ ತಿಂತೀವಿ ಅಂತ. ಇನ್ನು ನನಗೆ ಪರ್ಸ್ನಲ್ ಫೇವ್ರೆಟ್ ಇಲ್ಲೇನು ಇಷ್ಟ ಆಯಿತು ಅಂತ ಹೇಳಿದ್ರೆ ಬಿರಿಯಾನಿ ಜೊತೆಗೆ ಲೆಮನ್ ಚಿಕನ್ನು ಹಾಗೆ ಪೆಪ್ಪರ್ ಚಿಕನ್ ಫ್ರೈ, ಇದೆರಡು ಕಾಂಬಿನೇಷನ್ ಅಲ್ಟಿಮೇಟು. ಹಾಗೆಯೇ ನೀವು ಮಟನ್ ಲವರ್ ಆಗಿದ್ದರೆ ಮಟನ್ ಚಾಪ್ಸು, ಹಾಗೆಯೇ ಈ ಕೈಮಾದು ಡ್ರೈ ಒಂದು ಮಾಡಿಕೊಟ್ಟಿದ್ದಾರಲ್ಲ, ಸೊ ಇದು ಕಾಂಬಿನೇಷನ್ ಮಾತ್ರ
ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ. ಸೊ ನೀವು ಮೆನ್ಯೂನು ನೋಡ್ಬೋದು, ರೇಟ್ಸ್ ಕೂಡ ರೀಸನಬಲ್ಲೇ ಇದೆ ಮತ್ತು ತುಂಬ ವೆರೈಟಿ ಇದೆ. ನಾವು ಆ್ಯಕ್ಚುಲಿ ಲಿಮಿಟೆಡ್ ಅಷ್ಟೇ ಟ್ರೈ ಮಾಡೋಕ್ಕಾಗಿದ್ದು ಇವತ್ತು, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಸೊ ಇಷ್ಟೆಲ್ಲ ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ಮೇಲೆ ನನಗೊಂದು ಕ್ಯೂರಿಯಾಸಿಟಿ ಏನಪ್ಪ ಇದ್ದಿದ್ದು ಅಂದರೆ, ಇಷ್ಟೊಂದು ಸಖತ್ತಾಗಿರೋ ರೆಸಿಪೀಸ್ನ ಯಾರು ತಯಾರು ಮಾಡ್ತಾರೆ ಅಂತ. ಸರ್ ನಮಗೆ ತಿಳಿಸ್ಕೊಡ್ತೀರಾ ಯಾರು ಇದರ ರೂವಾರಿ ಅಂತ? ನಮ್ಮ ಮಿಸ್ಸಸ್ ಶೀಲಾ ಪ್ರಸನ್ನ ಅಂತ. ಅಮ್ಮ ನಮಸ್ತೆ. ಸೊ ನೀವೇ ರೆಡಿ ಮಾಡೋದಾ? ಓಕೆ. ಈ ರೆಸಿಪೀಸ್ನೆಲ್ಲ ಮಾಡಿದ್ದೀರಲ್ಲ, ಹೇಗೆ ನೀವೇ ಕ್ರಿಯೇಟ್ ಮಾಡಿದ್ದ ರೆಸಿಪೀಸ್ ಅಥವಾ ಹೇಗೆ? ಏನಿತ್ತು ಅದನ್ನ ಮಾಡಿಫೈ ಮಾಡಿದ್ವಿ ಸರ್, ಎಲ್ಲದಕ್ಕೂ ಗೈಡೆನ್ಸ್ ನಮ್ಮ ತಾಯಿ. ಓಕೆ. ಅದೇ ನನಗೊಂಥರ ಏನು ಅನಿಸ್ತು ಅಂದರೆ, ಮನೆಯಲ್ಲೇ ಊಟ ಮಾಡಿದ ಥರ ಅನಿಸ್ತು ನನಗೆ. ಯಾಕಂದರೆ ಹೋಟೆಲಲ್ಲಿ ಊಟ ಆದಮೇಲೆ ಒಂಥರ ಹೆವಿ ಅಂತ ಅನಿಸುತ್ತೆ. ಬಟ್ ನನಗಿಲ್ಲಿ ಇಷ್ಟು ಫುಡ್ ಟೇಸ್ಟ್ ಮಾಡಿದ್ದಕ್ಕೂ ಆಲ್ಮೋಸ್ಟ್ ನಮ್ಮದು ಕಸ್ಟಮರ್ಸ್ ಕಂಟಿನ್ಯೂ ಬರೋದ್ರಿಂದ ನಾವು ಯಾವುದೇ ಹೆವಿ ಮಸಾಲೆ ಕೊಡೋಲ್ಲ. ಆಮೇಲೆ ನೋಡಿ, ಯಾವುದಾದ್ರು ನೀವು ಬಿರಿಯಾನಿದಾಗಲಿ ಯಾವುದನ್ನಾಗಲಿ ಹೌದು ವೇಸ್ಟಾಗಿ ತೆಗೆದು ಬಿಸಾಕುವಂಥ ಪದಾರ್ಥ ಯಾವುದೂ ಇಲ್ಲ. ಓಕೆ. ನಿಮ್ಗೆ ಏನೂ ಸಿಗೋದಿಲ್ಲ. ಹಾಂ ಎಲ್ಲ ತಿನ್ನೋಂಗಿರ್ಬೇಕು. ಹೌದು, ಕರೆಕ್ಟ್. ವಾವ್. ಈಗ ಆಯಿತು, ಆಲ್ರೆಡಿ 36 ವರ್ಷ ಆಯಿತು. ಓಕೆ. ನಮ್ಮದು ವಯಸ್ಸಾಗ್ತಾ ಇದೆ. ನನ್ನ ಮಗನಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹಾಯ್. ಈಗೆಲ್ಲ ಅವನಿಗೆ ನೋಡ್ಕೊತಾ ಇದ್ದಾನೆ. ಓಕೆ, ನೈಸ್. ಈಗ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಳ್ಳೋದು ಅವನಿಗೆ. ಓಕೆ. ನಾವೀಗ ಅಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಬಂದು ಹೋಗ್ತೀವಿ. ಸೂಪರ್ ಸರ್, ಖುಷಿ ಆಯಿತು ನಿಮ್ಮನ್ನೆಲ್ಲ ಭೇಟಿಯಾಗಿ. ಥ್ಯಾಂಕ್ ಯು ಸೊ ಮಚ್. ಒಬ್ಬೊಬ್ಬೊಬ್ಬ ಏನ್ರಿ ಭರ್ಜರಿ ಬಾಡೂಟ. ಮೈಸೂರಿಗೆ ಬಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಒಂದು ಭೇಟಿ ಕೊಡಲೇಬೇಕು. ಅಷ್ಟು ವೆರೈಟಿ ಆಫ್ ಫುಡ್ಡು ನಿಮಗೆ ನಾನ್ ವೆಜ್ ಫುಡ್ ಇಲ್ಲಿ ಸಿಗುತ್ತೆ. ಪಾರ್ಕಿಂಗ್ ನೋಡಿ, ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಹತ್ತಿರದಲ್ಲಿ. ಸೊ ಮೈಸೂರಿಗೆ ಬಂದರೆ ಇಲ್ಲಿಗೆ ಒಂದು ಸಲ ಭೇಟಿ ಕೊಟ್ಟು ಒಳ್ಳೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ, ಬಾಯ್.